ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಕುತೂಹಲಕಾರಿ ಸನ್ನಿವೇಶಗಳು ಮೂಡುತ್ತಾ ಇದೆ. ಏನೇನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಕಾಮತ್ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಸಂಭ್ರಮದ ನಡುವೆಯೇ ಹಲವಾರು ಅನಿರೀಕ್ಷಿತ ತಿರುವುಗಳು ಎದುರಾಗಿವೆ. ಭಾಗ್ಯ ಅಡುಗೆ ಮನೆಯಲ್ಲಿ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜೆಗೆ ಬೇಕಾದ ಪ್ರಸಾದವನ್ನು ಸಿದ್ಧಪಡಿಸುತ್ತಿರುತ್ತಾಳೆ. ಆ ಸಮಯದಲ್ಲಿ ತನ್ವಯ್ ಓಡಿ ಬಂದು, ಅಮ್ಮ, ನಾನು ನಿನಗೆ ಸಹಾಯ ಮಾಡ್ತೇನೆ ಎಂದು ಹಠ ಹಿಡಿಯುತ್ತಾನೆ. ಭಾಗ್ಯ ಬೇಡವೆಂದರೂ ಕೇಳದೆ ಅವನು ಬಿಸಿಯಾದ ಪ್ರಸಾದದ ಪಾತ್ರೆಯನ್ನು ಎತ್ತಲು ಹೋಗ್ತಾನೆ. ಸರಿಯಾದ ಸಮಯಕ್ಕೆ ಅದೇ ಅಲ್ಲಿಗೆ ಬಂದು ಪಾತ್ರೆಯನ್ನು ಹಿಡಿದು ಪ್ರಸಾದ ಕೆಳಗೆ ಬೀಳದಂತೆ ತಡೆಯುತ್ತಾನೆ. ಈ ಘಟನೆಯನ್ನು ಕಂಡ ಮೀನಾಕ್ಷಿ, ನಿನ್ನ ಅಸಡ್ಡೆಯಿಂದ ಇಂದು ದೊಡ್ಡ ಅಪಚಾರವಾಗುತ್ತಿತ್ತು, ಪ್ರಸಾದವೇ ಚೆಲ್ಲಿ ಹೋಗ್ತಿತ್ತು ಎಂದು ಭಾಗ್ಯಳ ಮೇಲೆ ಎಲ್ಲರ ಮುಂದೆ ಕೂಗಾಡಿ ಅವಮಾನಿಸ್ತಾರೆ. ಆದರೆ ನಿಜವಾದ ಬಾಂಬ್ ಸಿಡಿಸಿದ್ದು ಪೂಜೆಯ ನಂತರ. ಆದಿ ಮತ್ತು ಭಾಗ್ಯ ಗುರುಗಳ ಆಶೀರ್ವಾದ ಪಡೆಯುವಾಗ ಗುರುಗಳು ನಿಮಗೆ ಶೀಘ್ರದಲ್ಲೇ ಸಂತಾನ ಪ್ರಾಪ್ತಿಯಾಗಲಿ ಎಂದು ಹರಸ್ತಾರೆ. ಈ ಸಮಯದಲ್ಲಿ ಅಕ್ಷತಾ ಎಂಬುವವರು ಕಿಡಿಗೇಡಿತನದಿಂದ, ಇವರಿಗೆ ಈಗಾಗಲೇ ರೆಡಿಮೇಡ್ ಫ್ಯಾಮಿಲಿ ಸಿಕ್ಕಿದೆ ಅಲ್ವಾ ಆದಿ, ಇವರಿಗೆ ಇನ್ನೊಂದು ಮಗುವಿನ ಅವಶ್ಯಕತೆ ಇಲ್ಲ ಎಂದು ವ್ಯಂಗ್ಯವಾಗಿ ಮಾತನಾಡ್ತಾರೆ. ಅಕ್ಷತಾಳ ಮಾತಿಗೆ ಪ್ರತಿಯಾಗಿ ಆದಿ ನೀಡಿದ ಉತ್ತರ ಇಡೀ ಮನೆ ಮಂದಿಯನ್ನೇ ದಂಗಾಗುವಂತೆ ಮಾಡಿದೆ. ಆದಿ ಅತ್ಯಂತ ದೃಢವಾಗಿ, ಹೌದು ಅಕ್ಷತಾ, ನೀನು ಹೇಳಿದ್ದು 100ಕ್ಕೆ 100 ಸತ್ಯ. ಭಾಗ್ಯ ಮತ್ತು ಅವರ ಮಕ್ಕಳೇ ನನ್ನ ಸರ್ವಸ್ವ. ತನ್ವಿ ಮತ್ತು ತನ್ವಯ್ ಅವರೇ ನನ್ನ ಮಕ್ಕಳು ಎಂದು ಘೋಷಿಸ್ತಾನೆ. ಅಷ್ಟಕ್ಕೆ ನಿಲ್ಲದ ಆದಿ, ಇನ್ನು ಮುಂದೆ ತಾನು ಮಾಡುವ ಪ್ರತಿಯೊಂದು ರೂಪಾಯಿ ಸಂಪಾದನೆಯೂ ಈ ಇಬ್ಬರು ಮಕ್ಕಳಿಗೆ ಸೇರಬೇಕು ಮತ್ತು ನಾಳೆಯೇ ಲಾಯರ್ ಕರೆಸಿ ಆಸ್ತಿಯನ್ನು ಅವರ ಹೆಸರಿಗೆ ಬರೆಸುವುದಾಗಿ ಹೇಳ್ತಾನೆ. ಆದಿಯ ಈ ಕ್ರಾಂತಿಕಾರಿ ನಿರ್ಧಾರ ಕೇಳಿ ಮೀನಾಕ್ಷಿ, ಕನ್ನಿಕಾ ಮತ್ತು ಅಕ್ಷತಾ ಅಕ್ಷರಶಃ ಬೆಚ್ಚಿ ಬೀಳ್ತಾರೆ. ಆದಿ ತಮ್ಮ ಕೈತಪ್ಪಿ ಹೋಗುತ್ತಿದ್ದಾನೆ ಮತ್ತು ಭಾಗ್ಯಳ ದರ್ಬಾರ್ ಶುರುವಾಗುತ್ತಿದೆ ಎಂಬ ಭಯ ಅವರನ್ನು ಕಾಡತೊಡಗುತ್ತದೆ. ಇನ್ನೊಂದೆಡೆ ಕುಸುಮ ಮತ್ತು ಭಾಗ್ಯ ಆದಿ ಹತ್ತಿರ ಬಂದು, ಇನ್ನು ಮುಂದೆ ನೀವು ಸೂರ್ಯವಂಶಿ ಕುಟುಂಬದ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಬೇಡ, ನೀನು ಈ ಕಾಮತ್ ಕುಟುಂಬದವಳು ಎಂದು ಹೇಳಿದಾಗ ಭಾಗ್ಯ ಸಿಡಿದೇಳುತ್ತಾಳೆ. ನನ್ನ ಮಕ್ಕಳ ಬಗ್ಗೆ ಯೋಚಿಸಬೇಡ ಎನ್ನಲು ನೀವ್ಯಾರು? ನನ್ನನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ ಆ ಕುಟುಂಬವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಎಂದು ಖಡಕ್ಕಾಗಿ ಉತ್ತರಿಸ್ತಾಳೆ. ಆದಿ ಕೂಡ ಭಾಗ್ಯಳ ಬೆನ್ನಿಗೆ ನಿಂತು, ನಾನು ಮದುವೆಗೂ ಮುನ್ನವೇ ಭಾಗ್ಯ ಅವರಿಗೆ ಮಾತು ಕೊಟ್ಟಿದ್ದೇನೆ, ಅವರ ಮಕ್ಕಳೇ ನನ್ನ ಮಕ್ಕಳು ಎಂದು ತನ್ನ ನಿಲುವನ್ನು ಸ್ಪಷ್ಟಪಡಿಸುತ್ತಾನೆ. ಸದ್ಯಕ್ಕೆ ಅತಿ ವಿನಯದಿಂದ ವರ್ತಿಸುತ್ತಿರುವ ಆದಿ ವಿಲನ್ ಆಗಿದ್ದಾನಾ ಅಥವಾ ಅತಿಯಾದ ಪೊಸೆಸಿವ್ ಗುಣ ಹೊಂದಿರುವ ಮೀನಾಕ್ಷಿ ವಿಲನ್ ಆಗಿದ್ದಾರಾ ಎಂಬುದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.